ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮನ ಮಗಳು. ಇವತ್ತು ಏನು ವಿಶೇಷತೆ ಇದೆ, ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ? ಟುಡೇ ಈಸ್ ಫಾದರ್ಸ್ ಡೇ. ಈಗ ಅಪ್ಪಂದಿರ ದಿನದ ಬಗ್ಗೆ ನಾನು ಎಷ್ಟಾದಷ್ಟು ಇನ್ಫಾರ್ಮೇಷನ್ ತಿಳ್ಕೊಂಡು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ತಾಯಿ ವಾತ್ಸಲ್ಯಕ್ಕೆ ಸಿಗುವ ಇಂಪಾರ್ಟೆನ್ಸು ತಂದೆ ತ್ಯಾಗಕ್ಕೆ ಸಿಕ್ಕಿಲ್ಲ. ಆದರೂ ತಂದೆ ಯಾವುದನ್ನು ತಲೆ ಕೆಡಿಸ್ಕೊಳ್ಳದೆ ಇರ್ತಾನೆ. ಹಾಗಾಗಿ ಈ ದಿನನ ಅಪ್ಪನ ಪ್ರೀತಿ ತ್ಯಾಗವನ್ನು ಸ್ಮರಿಸುವ ಉದ್ದೇಶದಿಂದ ಪ್ರತಿ ವರ್ಷ ಜೂನ್ 3ನೇ ಭಾನುವಾರ ಫಾದರ್ಸ್ ಡೇ ಅಂತ ಆಚರಿಸಲಾಗುತ್ತಿದೆ. ಈಗ ಮಕ್ಕಳಿಗೆ ಗಾಯ ಆದರೆ ಅದಕ್ಕೆ ಮೆಡಿಸಿನ್ಸ್ ಹಾಕಿ ಬ್ಯಾಂಡೇಜ್ ಹಾಕೋದು ತಾಯಿನೇ. ಆದರೂ ಆ ಗಾಯಕ್ಕೆ ಮೆಡಿಸಿನ್ಸು ಬ್ಯಾಂಡೇಜ್ನ ಕೊಡಿಸಿ ಮಕ್ಕಳ ಬಗ್ಗೆ ಕಾಳಜಿ ತೋರಿಸುವವನೇ ತಂದೆ. ತನ್ನ ಜವಾಬ್ದಾರಿಗಳನ್ನು ಪೂರೈಸುತ್ತಲೇ ಮಕ್ಕಳ ಅಭಿವೃದ್ಧಿಗಾಗಿ ಹಗಲು ಇರುಳು ದುಡಿಯುವ ಶ್ರಮಜೀವಿ ಅಂದರೆ ತಂದೆ. ಪ್ರತಿಯೊಬ್ಬರಿಗೂ ತಮ್ಮ ಅಪ್ಪನೇ ಮೊದಲ ಹೀರೋ. ಅಪ್ಪನ ಜೊತೆ ಇದ್ದರೆ ಸಾಕು, ಇಡೀ ಪ್ರಪಂಚದಲ್ಲಿ ಏನು ಬೇಕಾದರೂ ಆಗಲಿ ಸಾಧಿಸ್ತೀನಿ ಎಂಬ ವಿಶ್ವಾಸ ಪ್ರತಿಯೊಬ್ಬರಲ್ಲಿರುತ್ತೆ. ಈ ಪ್ರೀತಿ ವಾತ್ಸಲ್ಯದ ಸ್ಥಾನಮಾನ ಎತ್ತಮ್ಮಂಗಾದರೆ ಸ್ನೇಹ ಆರೈಕೆ ಪ್ರತಿರೂಪ ಇರೋದೇ ತಂದೆ. ತನ್ನ ಇಡೀ ಜೀವನ ಕುಟುಂಬಕ್ಕಾಗಿ ಮುಡಿಪಾಗಿಟ್ಟಿರ್ತಾನೆ. ಅವನ ಸುಖ ದುಃಖ, ಅವನ ಆಸೆ ಕನಸು ಎಲ್ಲನೂ ಮಕ್ಕಳಿಗೋಸ್ಕರ ತ್ಯಾಗ ಮಾಡ್ತಾನೆ. ಇಂಥ ತ್ಯಾಗಮಯಿ ತಂದೆಯ ದಿನ ಇವತ್ತು ಆಚರಿಸ್ತಾ ಇದ್ದೀವಿ ನಾವು. ಹಾಗಾದರೆ ಈ ತಂದೆಯರ ದಿನ ಮೀನ್ಸ್ ಫಾದರ್ಸ್ ಡೇ ಯಾವಾಗ ಸ್ಟಾರ್ಟ್ ಆಯಿತು, ಅದ್ರ ಇತಿಹಾಸ ಏನು, ಅದ್ರ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೋಣ. 20ನೇ ದಶಕದಲ್ಲಿ ಫಾದರ್ಸ್ ಡೇ ಅನ್ನು ಅಮೇರಿಕದಲ್ಲಿ ಆಚರಿಸಲಾಗಿತ್ತು. ವಾಷಿಂಗ್ಟನ್ ಸೊನಾರಾ ಸ್ಮಾರ್ಟ್ ಡ್ಯಾಡ್ ಎಂಬ ಮಹಿಳೆ ಮೊದಲ ಬಾರಿಗೆ ತನ್ನ ತಂದೆಯ ಗೌರವ ಸೂಚಿಸಿದಳು. ಪ್ರತಿ ವರ್ಷ ಮದರ್ಸ್ ಡೇ ಆಚರಿಸ್ತಿರುವ ನಾವು ಯಾಕೆ ಫಾದರ್ಸ್ ಡೇ ಆಚರಿಸಬಾರ್ದು ಅಂತ ಧ್ವನಿ ಎತ್ತಿದ್ಲು. ತಮ್ಮ ಕುಟುಂಬಕ್ಕಾಗಿ ಎಲ್ಲ ತ್ಯಾಗ ಮಾಡಿ ತಾಯಿ ಇಲ್ಲದ 6 ಮಕ್ಕಳನ್ನು ತಂದೆ ವಿಲಿಯಂ ಜಾಕ್ಸನ್ ಸ್ಮಾರ್ಟ್ ಬೆಳೆಸಿದ್ದಾರೆ. ಹಾಗಾಗಿ ತನ್ನ ತಂದೆಗೆ ಸೂಕ್ತವಾದ ಗೌರವ ನೀಡಬೇಕೆಂದು ಭಾವಿಸಿ 1910ರಲ್ಲಿ ಮೊದಲ ಬಾರಿಗೆ ಅಪ್ಪಂದಿರ ದಿನ ಎಂದು ಆಚರಿಸಿದರು. ಆನಂತರ 1972ರಲ್ಲಿ ಅಧ್ಯಕ್ಷ ರಿಚರ್ಡ್ ನಿಕ್ಸನ್ ತಂದೆಯ ದಿನ ಆಚರಿಸುವಂತೆ ಘೋಷಿಸಿದರು. ಈಗ ತಂದೆಯ ದಿನಾಚರಣೆ ಏನಕ್ಕೆ ಮುಖ್ಯ? ತಂದೆನ ಖುಷಿಪಡಿಸೋದು ಒಂದು, ಮತ್ತು ಅವರ ಮೇಲಿನ ಪ್ರೀತಿ ವ್ಯಕ್ತಪಡಿಸೋದಕ್ಕೆ ಈ ಫಾದರ್ಸ್ ಡೇ ಆಚರಿಸ್ಬೋದು. ಈ ದಿನ ತಂದೆಯೊಂದಿಗೆ ಸಂತೋಷದಿಂದ ಕಾಲ ಕಳೆಯೋದಕ್ಕೆ ಮತ್ತು ಬಾಲ್ಯದ ನೆನಪುಗಳನ್ನು ಮೆಲುಕಾಕುವುದರಿಂದ ತಂದೆ ಮಕ್ಕಳ ಬಾಂಧವ್ಯ ಗಟ್ಟಿಯಾಗುತ್ತೆ. ಇದಲ್ಲದೆ ಕುಟುಂಬ ಸದಸ್ಯರೆಲ್ಲರೂ ಒಟ್ಟಿಗೆ ಸೇರ್ತಾರೆ. ಮತ್ತು ಇದು ಏನು ಅಂದರೆ ತಂದೆಯ ಮಹತ್ವವನ್ನು ಸಾರುವ ಹಬ್ಬ ಅಂತ ಹೇಳ್ಬೋದು. ತಂದೆಯ ಅನುಭವ ಪಾಠ ಕಲಿಯಲು ಉತ್ತಮವಾದ ದಿನ. ಇದರಿಂದ ಫಾದರ್ಸ್ ಡೇ ಎಂದು ತಂದೆ ಮಾಡಿದ ತ್ಯಾಗವನ್ನು ಸ್ಮರಿಸುವ ಉದ್ದೇಶವಾಗಿ ಈ ಫಾದರ್ಸ್ ಡೇ ಸೆಲೆಬ್ರೇಷನ್ ಮಾಡ್ತೀವಿ ನಾವು. ನೆಕ್ಸ್ಟು ಅಮ್ಮ ಬದುಕು ನೀಡುತ್ತಾರೆ. ಆ ಬದುಕಿಗೆ ಭರವಸೆ ತುಂಬೋನು ಯಾರು? ಅಪ್ಪ. ಅಮ್ಮನ ಪ್ರೀತಿ ಆಕೆ ತೋರುವ ಮಮತೆಯಲ್ಲಿ ಕಾಣುತ್ತದೆ. ಆದರೆ ಅಪ್ಪ ಆಗಲ್ಲ, ಅಚ್ಚುಕಟ್ಟಾಗಿ ನಿಭಾಯಿಸುವುದರಲ್ಲಿ ಪ್ರೀತಿ ತೋರಿಸ್ತಾನೆ. ಅಮ್ಮಂದಿರ ದಿನವನ್ನು ನಾವು ಎಷ್ಟು ಸ್ಪೆಷಲಾಗಿ ಆಚರಿಸ್ತೀವಿಯೋ ಅಷ್ಟೇ ಸ್ಪೆಷಲ್ಲಾಗಿ ಅಪ್ಪಂದಿರ ದಿನವನ್ನು ಆಚರಣೆ ಮಾಡಬೇಕು. ಸಾಮಾನ್ಯವಾಗಿ ಅಪ್ಪನಿಗೆ ನಮ್ಮ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದ್ದರೂ ಕೂಡ ಅವರು ಅದನ್ನು ತೋರಿಸ್ಕೊಳ್ಳೋದಿಲ್ಲ. ಕೆಲವು ಅಪ್ಪಂದಿರು ಹೇಗೆ ಅಂದರೆ ಮಕ್ಕಳ ಜೊತೆ ಫ್ರೆಂಡ್ಸ್ ಆಗಿರ್ತಾರೆ. ಇನ್ನು ಕೆಲವು ಅಪ್ಪಂದಿರು ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ.
ಹಾಗಂತ ಅವರಿಗೆ ಮಕ್ಕಳ ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ, ಆದರೆ ಅವರಿಗೆ ತಮ್ಮ ಪ್ರೀತಿ ಹೇಗೆ ವ್ಯಕ್ತಪಡಿಸೋದು ಅಂತ ಗೊತ್ತಿರಲ್ಲ, ಮತ್ತು ಅವ್ರ ಪ್ರೀತಿ ಆ ಸ್ಟ್ರಿಕ್ಟ್ ಅನ್ನೋ ರೀತಿಲೇ ತೋರಿಸ್ಬಿಡ್ತಾರೆ ಅಷ್ಟೆ. ಒಬ್ಬ ಅಪ್ಪನ ಪ್ರೀತಿ ಯಾವಾಗ ಅರ್ಥ ಆಗೋದು ಎಂಥದ್ದು ಅಂತ ಅಂದರೆ, ಒಂದು ಹೆಣ್ಣು ಮಗುಗಾದರೆ ಅವಳ ಮದುವೆಯಾಗಿ ಹೋದಾಗ ಅಪ್ಪನ ಪ್ರೀತಿ ಏನು ಅಂತ ಗೊತ್ತಾಗುತ್ತೆ. ಅದೇ ಮಗ ಆದರೆ ಅವನು ಕೂಡ ಅಪ್ಪ ಆದಾಗ ಅಪ್ಪನ ಪ್ರೀತಿ ಅಂದರೆ ಏನು ಅಂತ ಅರ್ಥ ಆಗುತ್ತೆ. ಒಬ್ಬ ತಂದೆಗೆ ತನ್ನ ಬದುಕುಗಿಂತನೂ ತನ್ನ ಕನಸು, ಆಸೆ ಇದೆಲ್ಲದಕ್ಕಿಂತನೂ ಅವನು ಬಯಸ್ದಂಗೆ ಮಕ್ಕಳು ಉತ್ತಮ ವ್ಯಕ್ತಿಯಾಗಿ ಪ್ರಪಂಚದಲ್ಲಿ ಇದ್ದರೆ ಅದೇ ಅವನಿಗೆ ಸಾರ್ಥಕತೆ. ಈ ಫಾದರ್ಸ್ ಡೇನ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಸಮಯದಲ್ಲಿ ಆಚರಿಸ್ತಾರೆ. ಜನರಲ್ಲಾಗಿ ಎಲ್ಲರೂ ಆಚರಿಸೋದು ಜೂನ್ 3ನೇ ಭಾನುವಾರ ಫಾದರ್ಸ್ ಡೇ ಅಂತ ಆಚರಿಸ್ತಾರೆ. ಸ್ಪ್ಯಾನ್ ಮತ್ತು ಪೋರ್ಚುಗಲಲ್ಲಿ ಮಾರ್ಚ್ 19ನೇ ತಾರೀಕು ಆಚರಿಸ್ತಾರೆ. ಸೆಂಟ್ ಜೋಸೆಫ್ ದಿನ ಎಂದು ಅವತ್ತು ಫಾದರ್ಸ್ ಡೇ ಆಚರಿಸ್ತಾರೆ. ಇನ್ನು ತೈವಾನ್ ಅನ್ನೋ ಪ್ಲೇಸಲ್ಲಿ ಆಗಸ್ಟ್ 8ರಂದು ಆಚರಿಸ್ತಾರೆ. ಮತ್ತು ಥೈಲ್ಯಾಂಡಲ್ಲಿ ಡಿಸೆಂಬರ್ 5 ಆಚರಿಸ್ತಾರೆ. ಹೀಗೆ ವಿಭಿನ್ನ ಕಡೆ ವಿಭಿನ್ನ ಥರ ಫಾದರ್ಸ್ ಡೇನ ಆಚರಿಸ್ತಾರೆ. ಅಪ್ಪಂದಿರಿಗೆ ಒಂದು ಸಲಾಮ್ ಹೇಳೋಣ. ಏನು ಹೇಳೋಣ? ಅಮ್ಮ ಎನ್ನುವ ದೇವತೆ ಹೊತ್ತು ಎತ್ತು ಹಾಲನ್ನೀವಿಸಿ ಬೆಳೆಸುತ್ತಾರೆ. ಆದರೆ ಅಪ್ಪ ಅನ್ನೋ ಜೀವ ಮಗುವಿಗೆ ಬಲ ತುಂಬುತ್ತಾನೆ, ರಕ್ಷಣೆ ಒದಗಿಸ್ತಾನೆ. ಮೌನವಾಗಿ ನಮ್ಮೆಲ್ಲ ರೆಸ್ಪಾನ್ಸಿಬಿಲಿಟಿನ ಹೊತ್ತು ಮಳೆ ಇರಲಿ, ಚಳಿ ಇರಲಿ, ಗಾಳಿ ಇರಲಿ, ಏನೇ ಇರಲಿ ಬೆವರು ಸುರಿಸ್ತಾ ನಿದ್ದೆಗೆಡುತ್ತಾ ನಮ್ಮನ್ನು ಸಾಕ್ತಾನೆ. ಸಾಮಾನ್ಯವಾಗಿ ತಮ್ಮ ಕುಟುಂಬಕ್ಕೆ ಅಗತ್ಯವುಗಳನ್ನು ಪೂರೈಸಿ ಆರಾಮವಾಗಿ ಜೀವನವನ್ನು ಒದಗಿಸಿ ಕಷ್ಟಪಟ್ಟು ದುಡಿತಾನೇ ಇರ್ತಾನೆ. ಯಾರದು? ತಂದೆ ಯಾವಾಗಲೂ ತನ್ನ ಮಕ್ಕಳ ಕನಸು ಮತ್ತು ಅವರ ಆಸೆಗಳನ್ನೇ ಬೆಂಬಲಿಸ್ತಿರ್ತಾನೆ, ಕುಟುಂಬ ನಿರ್ವಹಿಸ್ತಿರ್ತಾನೆ. ತನ್ನ ಸಂತೋಷವನ್ನು ಅನೇಕ ಬಾರಿ ತ್ಯಾಗ ಮಾಡುತ್ತಾನೆ. ಹೀಗೆ ಅನೇಕ ಕಾರಣಗಳಿಂದ ಆತನನ್ನು ಕುಟುಂಬದ ಮುಖ್ಯಸ್ಥ ಎಂದು ಕರೆಯಲಾಗುತ್ತೆ. ಮತ್ತು ಇಡೀ ಕುಟುಂಬಕ್ಕಾಗಿ ಬೆನ್ನೆಲುವಾಗಿ ನಿಲ್ತಾನೆ. ಇಡೀ ಸಂಸಾರದ ಭಾರ ಹೊತ್ತಿ ನಮ್ಮೆಲ್ಲರನ್ನು ಖುಷಿಯಿಂದ ಇಟ್ಕೊಳ್ತಾನೆ. ಹಾಗಾಗಿ ಈ ಫಾದರ್ಸ್ ಡೇ ಏನಕ್ಕೆ ಅಂದರೆ ತಂದೆಯ ತ್ಯಾಗ, ತಂದೆಯ ಪ್ರೀತಿ, ತಂದೆಯ ಕಷ್ಟಗಳನ್ನು ಗೌರವಿಸೋಕ್ಕೋಸ್ಕರ ಆಚರಿಸಲಾಗುತ್ತೆ.